हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मेतान् स्वशास्त्रप्रवचनासक्तान् एलमिलार्यन् गुरून् भजे। पृथ्वीमण्डलमध्यस्थाः पूर्णबोधमतानकाः वैष्णवाः विष्णुप्रियाः तान् नमस्ये गुरुमम। हरिः ओಂ। ಶ್ರೀಶಾ ಪಾಹಿ. ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ಶಾಸ್ತ್ರ ಪ್ರಮೇಯಗಳು 180 ಗಜ್ಜಮಾಲೆಗಳು. ನಾವು 82ರಿಂದ 92 ಗಜ್ಜವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ 10 ಜನ ವರದರನ್ನು ನಿರ್ದೇಶನ ಮೂಲಕ ಇದು ಜೀವ ಪ್ರಕರಣ ಎನಿಸಿದೆ. ಜೀವನ ಸ್ವರೂಪ ಎಂಥದು ಎಂಬುದನ್ನು ಪರಿಚಯ ಮಾಡಿಸುತ್ತಿದ್ದಾರೆ. ಹರೇರನುಚರಾಹ ಜೀವಾಹ ನೀಚೋಚ್ಚ ಭಾವಂ ಗತಃ. ಅನಂತ ಸಂಖ್ಯೆಯಿರತಕ್ಕಂತಹ ಜೀವರು ಭಗವದ್ ಅಧೀನದಲ್ಲಿರುತ್ತಾರೆ, ನೀಚೋಚ್ಚ ಭಾವದಲ್ಲಿರುತ್ತಾರೆ. ಪ್ರತಿಯೊಬ್ಬ ಜೀವರಿಗೂ ಸಹ ದತ್ತ ಸ್ವಾತಂತ್ರ್ಯ ಎಂಬುದು ಇದೆ. ಅದನ್ನು ಉಪಯೋಗಿಸಿಕೊಂಡು ಪ್ರಯತ್ನಶೀಲರಾಗಬೇಕು ಎಂಬುದು ಇಲ್ಲಿನ ತನಕ ನಾವು ತಿಳಿದೆವು. ಯಾರಿಗೆ ಪ್ರಯತ್ನವನ್ನು ಉಪಯೋಗಿಸಿಕೊಂಡಿದ್ದಾರೆ ಎಂಬುದನ್ನು ತಿಳಿಯುವ ಬಗೆ ಹೇಗೆ? ಕೇವಲ ಪುಸ್ತಕದಲ್ಲಿ ಓದಿ ಅಲ್ಲೇ ಇಟ್ಟುಬಿಟ್ಟರೆ ನಮಗೇನು ಪ್ರಯೋಜನವಾಯಿತು? ಸಾಧನೆ ಮಾಡಿಕೊಳ್ಳಬೇಕೆಂದರೆ ಮಾರ್ಗವನ್ನು ಶಾಸ್ತ್ರದ ಮೂಲಕ ನಾವು ತಿಳಿದ ಮೇಲೆ ಆ ಸಾಧನೆ ಅನುಸಂಧಾನ ನಾವು ಮಾಡಬೇಕಲ್ಲ. ಅದನ್ನು ಹೇಗೆ ತಿಳಿಯುವುದು ಎಂಬುದನ್ನು ತಿಳಿಯಕ್ಕೋಸ್ಕರವಾಗಿ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಕೇಳುತ್ತಾನೆ. ಸ್ಥಿತಪ್ರಜ್ಞ ಅವನ ಲಕ್ಷಣ ಏನು ಅಂತ ಹೇಳಿ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಸ್ಥಿತಪ್ರಜ್ಞಾಲಿ ಏನರ್ಥ ಅಂದರೆ ಯಾರು ತಮ್ಮ ಯೋಗ್ಯತಾ, ಕರ್ತವ್ಯತಾ ಮತ್ತು ಪ್ರಯತ್ನವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ತಮ್ಮ ಕರ್ತೃತ್ವವನ್ನು ಅರಿತುಕೊಂಡಿರುತ್ತಾರೋ ಅವರ ಲಕ್ಷಣ ಏನು, ಅವರನ್ನು ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಎಂದು ವರ್ಣಿಸಿದ್ದಾರೆ. ಉದಾಹರಣೆಗೆ, ಪ್ರಕೃತಿಯಲ್ಲಿ ನಮಗೆ ಪ್ರತಿನಿತ್ಯವೂ ಬೆಳಗ್ಗೆ ಕೊರೆಯುವ ಚಳಿ ಇರಬಹುದು, ಸುರಿಯುವ ಮಳೆ ಇರಬಹುದು, ನಂತರದಲ್ಲಿ ಸುಡುವ ಬಿಸಿಲಿರಬಹುದು, ಜಾಡಿಸುವ ಗಾಳಿ ಬರಬಹುದು, ರಭಸವಾಗಿ ಎದ್ದು ಬರುವ ಧೂಳುಗಳಿಂದ ಕೂಡಿದ ಗಾಳಿ ಧೂಳುಗಳು ಇರಬಹುದು, ಆರ್ಭಟವಿರಬಹುದು, ಅಥವಾ ಅತಿ ಘೋರವಾದ ಮಳೆ ಇರಬಹುದು. ಪ್ರಕೃತಿಯಲ್ಲಿ ಯಾತಕ್ಕೋಸ್ಕರ ತೋರಿಸ್ತಾ ಇದ್ದಾನೆ? ಇದ್ಯಾವುದನ್ನು ಯಾವ ಮನುಷ್ಯರು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಅತ್ಯಂತ ತಿರಸ್ಕಾರ ಮನೋಭಾವದಿಂದ ಅದನ್ನು ಬಿಟ್ಟು ಬಿಡುತ್ತಾರೆ. ಆದರೆ ಯಾರಿಗೆ ಕರ್ತೃತ್ವ ಮತ್ತು ಜೀವನ ಯೋಗ್ಯತಾ, ಪ್ರಯತ್ನ ಎಂಬುದು ಉಪಯೋಗಿಸ್ಕೊಡ್ತಾರೋ ಅವರು ಮೊಟ್ಟ ಮೊದಲಿಗೆ ತಿಳಿಯಬೇಕಾದ್ದೇನು? ಇದು ಭಗವಂತನ ಲೀಲಾ, ಆ್ಯಕ್ಟ್ ಆಫ್ ಗಾಡ್. ಭಗವಂತ ವಿಶೇಷಾಕಾರವಾಗಿ ಒಂದು ನರ್ತನವನ್ನು ಮಾಡುತ್ತಿದ್ದಾನೆ. ಭಗವಂತ ನಮಗೆ ಒಂದು ಪಾಠವನ್ನು, ಸಂದೇಶವನ್ನು ಕಳಿಸ್ತಾ ಇದ್ದಾನೆ ಎಂಬುದನ್ನು ಮೊಟ್ಟ ಮೊದಲು ನಾವು ತಿಳಿಯಬೇಕು. ಅತಿ ಜೋರಾದ ಮಳೆ ಬಂದಾಗ ಶಬ್ದವನ್ನು ಲಾಲಿಸಿ ಆ ಶಬ್ದವನ್ನೇ ಭಗವಂತ ಸರ್ವೋತ್ತಮ ಎಂದು ತಿಳಿಸುತ್ತದೆ ವರುಣದೇವರ ಮೂಲಕ. ಗಾಳಿ ಬೀಸುವುದರ ಮೂಲಕ ಹರಿ ಸರ್ವೋತ್ತಮ, ವೈಜೀವೋತ್ತಮ ಎಂಬ ಸಂದೇಶವನ್ನು ಕೊಡುತ್ತಿದ್ದಾರೆ ಅಂತ ತಿಳಿಯಬೇಕು. ಯಾವಾಗ ಸೂರ್ಯನ ಅತಿ ಪ್ರಕಾಶವಿತ್ತು ಭಗವಂತ ದೂರದಲ್ಲಿ ನಿಂತಿದ್ದಾನೆ. ಪ್ರಕಾಶದಿಂದ ಇಡೀ ಜಗತ್ತೇ ಪ್ರಕಾಶಮಯವಾಗಿದೆ, ನಾವು ಅವನಿಂದ ಬದುಕಿದ್ದೇವೆ ಎಂಬ ಪ್ರಜ್ಞೆ ತಿಳಿಯಬೇಕು. ಕೊರೆಯುವ ಚಳಿ ಇದ್ದಾಗ ನಮ್ಮನ್ನು ಒಳಗಡೆಯಿಂದ ಜಾಗೃತನಾಗ ಮಾಡಬೇಕು ಎಂಬುದರಿಂದ ವರ್ಣದೇವರು ಮತ್ತು ವಾಯುದೇವರು ನಮ್ಮನ್ನು ಜಾಗೃತಗೊಳಿಸುತ್ತಿದ್ದಾರೆ. ಇದು ಭಗವಂತನ ಆಜ್ಞಾಪೂರ್ವಕವಾಗಿ ನಡೆಯುತ್ತಿದೆ ಅಂತ ಹೇಳಿ
ಇಬ್ಬರು ಗುರುಗಳು ಬಂದಿದ್ದಾರೆ. ವರುಣದೇವರಿಂದ ನಾವು ಏನು ಕಲಿಯಬೇಕು, ವಾಯುದೇವರಿಂದ ಏನು ಕಲಿಯಬೇಕು ಎಂಬ ಜ್ಞಾನ ನಮಗೆ ತಂದುಕೊಳ್ಳಬೇಕು. ಇದು ಜೀವನ ಕರ್ತೃತ್ವವನ್ನು ಯಾರು ಅರಿತುಕೊಂಡಿರ್ತಾರೋ ಅವರು ಮಾಡಬೇಕಾದ ಪ್ರಯತ್ನ. ಸಾಧಾರಣವಾಗಿ ಲೋಕದಲ್ಲಿ ಕಾಣುವುದು ಏನು? ಮಳೆ ಬರಲಿ, ಜನರು ತಮ್ಮ ಕೆಲಸಗಳಿಗೆ ಅಡ್ಡಿಯಾಗತ್ತೆ ಅಂತ ಹೇಳಿ ಅದನ್ನು ಬರೆಯುತ್ತಾರೆ, ಕೆಟ್ಟ ಶಬ್ದದಿಂದ ನುಡಿಯುತ್ತಾರೆ ಮತ್ತು ಅದರ ಬಗ್ಗೆ ತಿರಸ್ಕಾರವನ್ನು ಹೊಂದುತ್ತಾರೆ. ಇದು ಮೂರೂ ಸಹ ಸಲ್ಲದು. ಉರಿಯುವ ಬಿಸಿಲಿದ್ದಾಗಲೂ ಸಹ ಜನರ ಬಾಯಾರಿಕೆ ಹೆಚ್ಚಾಗಿ ಒಳಪಡುತ್ತಾರೆ ಮತ್ತು ಗೊಣಗುತ್ತಾರೆ. ಹೀಗೆ ಪ್ರಕೃತಿ ಮಾತೆಯನ್ನು ನಿಂದಿಸುವುದಕ್ಕೆ ಒಂದಲ್ಲ ಒಂದು ಕಾರಣವನ್ನು ಹುಡುಕುತ್ತಲೇ ಇರ್ತಾರೆ ಅಜ್ಞ ಜನರು. ಯಾರು ಪ್ರಾಜ್ಞರೋ ಮೊಟ್ಟ ಮೊದಲಿಗೆ ಈ ಪ್ರಕೃತಿಯನ್ನು ನಿಂದಿಸುವ ಚಾಳಿಯನ್ನು ಬಿಟ್ಟು ಬಿಡಬೇಕು. ಇದು ಪ್ರಯತ್ನಪೂರ್ವಕವಾಗಿ ಎಲ್ಲರೂ ಸಾಧಿಸಬೇಕಾದದ್ದು. ಜನ್ಮಾಂತರದಲ್ಲೂ ಸಹ ಇದೇ ಪ್ರವೃತ್ತಿಯನ್ನು ನಾವು ಬೆಳೆಸಿಕೊಂಡಿರುತ್ತೇವೆ. ಅದಕ್ಕೆ ಇತಿಶ್ರೀ ಹಾಕಬೇಕಾದರೆ ಯಾರಿಗೆ ಕರ್ತೃತ್ವ ಶಕ್ತಿಯನ್ನು ತಿಳಿದುಕೊಂಡು ಪ್ರಯತ್ನಪೂರ್ವಕವಾಗಿ ಪ್ರಕೃತಿಯನ್ನು ನಿಂದಿಸುವುದನ್ನು ಮೊಟ್ಟ ಮೊದಲಿಗೆ ಬಿಟ್ಟು ಬಿಡಬೇಕು. ಪ್ರಕೃತಿಯನ್ನು ನಿಂದಿಸುವುದರಿಂದ ಅದು ಅನೇಕ ಗುರುಗಳ ನಿಂದನೆಯಾಗುತ್ತದೆ, ಭಗವಂತನ ನಿಂದನೆಯಾಗುತ್ತದೆ ಎಂದು ತಿಳಿಯಬೇಕು. ಭಗವಂತನ ಒಂದು ಕಡೆ ಪೂಜಿಸುವುದು, ಇನ್ನೊಂದು ಕಡೆ ನಿಂದಿಸುವುದು, ಹೀಗಾದರೆ ಭಗವಂತ ಯಾವ ರೀತಿಯ ಫಲವನ್ನು ಕೊಡಬೇಕು? ಆದ್ದರಿಂದ ಪ್ರಜ್ಞಾವಾದ ಕಿಂ ಲಕ್ಷಣಂ ಎಂಬುದನ್ನು ಯಾರು ತಮ್ಮ ದತ್ತ ಸ್ವಾತಂತ್ರ್ಯವನ್ನು ತಿಳಿಯದೆ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥವ್ರು ಯಾರು, ಮಾಡುವವರು ಯಾರು ಎಂಬ ಪ್ರಶ್ನೆಯನ್ನು ಅರ್ಜುನ ನಮಗಾಗಿ ಕೇಳಿಕೊಂಡಿದ್ದಾನೆ. ಅದಕ್ಕೆ ಉತ್ತರವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಎಂಬುದನ್ನು ಶ್ರೀ ವೇದವ್ಯಾಸದೇವರು ಲೇಖನಪಡಿಸಿದ್ದಾರೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಕೃಷ್ಣ, ಅಪರೋಕ್ಷ ಜ್ಞಾನಿ ಎಂದು ತಿಳಿಯಬೇಕಾದರೆ ಅವನಲ್ಲಿರುವ ಲಕ್ಷಣ ಗುಣಗಳೇನು? ಅಂತಹವರು ಶ್ರೀಹರಿಯಲ್ಲಿ ಅಚಲ ಬುದ್ಧಿಯನ್ನು ಹೊಂದಿರುತ್ತಾರೆ ಎನ್ನುವುದಾದರೆ ಬ್ರಹ್ಮ ಸಾಕ್ಷಾತ್ಕಾರದ ಪರಮಾನಂದದಲ್ಲಿ ಮುಳುಗಿದವನು ಏಕೆ ಮಾತಾಡುತ್ತಾನೆ, ಏಕೆ ಕುಡಿದುಕೊಳ್ಳುತ್ತಾನೆ, ಏಕೆ ನಮ್ಮಂತೆ ಎಲ್ಲ ಕಾರ್ಯಗಳಲ್ಲಿ ತೊಡಗುತ್ತಾನೆ ಎಂಬುದು ಅರ್ಜುನನ ಪ್ರಶ್ನೆ. ಯಾರು ಪ್ರಕೃತಿಯನ್ನು ನಿಂದಿಸುವುದಿಲ್ಲವೋ ಅವರು ಪ್ರಕೃತಿಯನ್ನು ಪೂಜಿಸಿದಂತೆ ಆಯಿತು, ಭಗವಂತನ ಆರಾಧನೆ ಮಾಡಿದಂತೆ ಆಯಿತು. ಅವರು ಮಳೆಯನ್ನು, ಗಾಳಿಯನ್ನು, ಬಿಸಿಲನ್ನು ಸಮವಾಗಿ ಕಾಣುವರು. ಸ್ಥಿತಪ್ರಜ್ಞಾ ಜ್ಞಾನಂ ಯಸ್ಯ ಸಹ ಸ್ಥಿತಪ್ರಜ್ಞಃ. ಸ್ಥಿತಃ ಪ್ರಜ್ಞಾ ಜ್ಞಾನಂ ಯಸ್ಯ ಸಹ ಸ್ಥಿತಪ್ರಜ್ಞಃ. ಶ್ರೀಮದಾನಂದ ತೀರ್ಥರು ನಮ್ಮನ್ನು ಕೈ ಹಿಡಿದು ಅಂತ ತಿದ್ದಿಸುವಂತೆ ವ್ಯಾಕರಣವಂತೆ ತಿಳಿಸ್ತಾ ಇದ್ದಾರೆ. ಸ್ಥಿತಪ್ರಜ್ಞಾ ಎಂಬ ಸಂಯುಕ್ತ ಶಬ್ದಕ್ಕೆ ಅರ್ಥವನ್ನು ತಿಳಿಯಬೇಕಾದರೆ ಈ ರೀತಿಯಲ್ಲಿ ಬಿಡಿಸಬೇಕು. ಸ್ಮಿತಾಃ ಪ್ರಜ್ಞಾಃ ಜ್ಞಾನಂ ಯಸ್ಯ ಸಹ ಸ್ಥಿತಪ್ರಜ್ಞಃ. ಸ್ಥಿತಪ್ರಜ್ಞನ ಅಂದರೆ ಅರ್ಥವೇನು ಎಂಬುದನ್ನು ತಿಳಿಸುತ್ತಿದ್ದಾರೆ. ತಮ್ಮ ಬುದ್ಧಿ ತಮ್ಮಲ್ಲಿ ಇಟ್ಟುಕೊಂಡು ಅದನ್ನು ಉಪಯೋಗಿಸಿಕೊಳ್ಳತಕ್ಕಂಥವರ ಸ್ಮಿತಪ್ರಜ್ಞ ಅಂತ ಹೆಸರು. ಭಾಷ್ಯತೆ ಅನೆಯ ಇತಿ ಭಾಷಾ ಲಕ್ಷಣಂ ಇತ್ಯರ್ಥಃ. ಅವನು ಮಾಡತಕ್ಕಂಥ ನುಡಿಗಳೇನಿದೆ ಅದು ಸ್ಥಿತಪ್ರಜ್ಞನ ಭಾಷಾ. ಭಾಷ್ಯತೆ ಅನಿಯಾಯತೆ ಭಾಷಾ ಲಕ್ಷಣಂ ಇತ್ಯರ್ಥಃ. ಉಕ್ತ ಲಕ್ಷಣಂ ಅನುವದತೆ ಲಕ್ಷಣಾಂತರಂ ಪೃಚ್ಛಾಮಿ ಇತಿ ಜ್ಞಾಪಯಿತಂ ಸಮಾಧಿಸ್ಥ ಇತಿ. ಕಂ ಬ್ರಹ್ಮಣಂ ಈಶಂ ರುದ್ರಂ ಚ ವರ್ತಯತಿ ಇತಿ ಕೇಶವಃ. ಕಂ ಬ್ರಹ್ಮಾಣಂ ಈಶಂ ರುದ್ರಂ ಚ ವರ್ತಯ ಇತಿ ಕೇಶವಃ. ಭಗವಂತನ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ತುಂಬಿತ ಇರುತ್ತದೆ. ಅದನ್ನು ಶ್ರೀಮದಾನಂದ ತೀರ್ಥರು ಅಂತ ತಿಳಿಸ್ತಾ ಇದ್ದಾರೆ. ಕೇಶವ ಅಂದರೆ ಅರ್ಥ ಏನು? ಕಂ ಅಂದರೆ ಬ್ರಹ್ಮದೇವರು, ಈಶಾ ಅಂದರೆ ರುದ್ರದೇವರು. ಇವರನ್ನು ಪ್ರವರ್ತಕ ಮಾಡುವಂತೆ ಲೋಕದಲ್ಲಿ ವ್ಯಾಪಾರವನ್ನು ಕ್ರಿಯೆಯನ್ನು ಮಾಡುವಂತೆ
ಮಾಡುವನು ಕೇಶವ. ಖಂ ಬ್ರಹ್ಮಾಣಂ ಈಶಂ ರುದ್ರಂ ಚ ವರ್ತಯತೀತಿ ಕೇಶವಃ ತಥಾ ಹಿ ನಿರುಕ್ತಿಃ ಕೃತಾ ಹರಿವಂಶೇಷು ರುದ್ರೇಣ ಕೈಲಾಸಯಾತ್ರಾಯಾಂ ಹಿರಣ್ಯಗರ್ಭಃ ಸಖಃ ಪ್ರೋಕ್ತಃ ಈಶಶಂಕರ ಏವ ಚ ಸೃಷ್ಟಾದೀನ ವರ್ತಯತೆ ತೌ ಯತಃ ಕೇಶವೋ ಭವಾನ್ ಇತಿ ವಚನಾಂತರಚ್ಛ. ಕಿಮಾಸೀತ ಕಿಂ ಪ್ರತಿ ಆಸೀತ. ಕಿಂ ಆಸೀತ ಅಂದರೆ ಕಿಂ ಪ್ರತಿ ಆಸೀತ. ನ ಚ ಅರ್ಜುನೋ ನ ಚ ಜಾನತಿ ತಲ್ಲಕ್ಷಣಾದಿಕಂ ಜಾನಂತೆ ಪೂರ್ವರಾಜಾನೋ ದೇವಸ್ಯ ದೇವಹಿ ತಥಾಪಿ ಧರ್ಮಾನ್ ಪೃಚ್ಛಂತಿ ವಾತಾಯೈ ಗುಹ್ಯವಿತ್ತಯೇ ನ ತೇ ಗುಹ್ಯಂ ಪ್ರತೀಯಂತೆ ಪುರಾಣೇ ಅಲ್ಪಬುದ್ಧೀನಾಂ ಇತಿ ವಚನಾತ್. ಸ್ಥಿತಪ್ರಜ್ಞನಿಗೆ ಹಿಂದೆ ಕೃಷ್ಣನು ಹೇಳಿದ ಸಮಾಧಿಸ್ಥ ರೂಪ ಲಕ್ಷಣಕ್ಕಿಂತ ಬೇರೆಯಾದ ಇನ್ನೊಂದು ಲಕ್ಷಣ ಹೇಳುತ್ತಿದ್ದೇನೆ ಎಂದು ತಿಳಿಯಪಡಿಸಲು ಅರ್ಜುನನು ಸಮಾಧಿಸ್ಥಸ್ಯ ಎಂಬ ಪದದಿಂದ ಅನುವಾದ ವ್ಯಾಖ್ಯಾನ ಮಾಡಿದ್ದಾನೆ. ಕಾ ಎಂದರೆ ಚತುರ್ಮುಖ ಬ್ರಹ್ಮನನ್ನು, ಈಶಾ ಎಂದರೆ ರುದ್ರನನ್ನು, ವಹ ಎಂದರೆ ನಿಯಮಿಸುವನು ಕೇಶವ. ಇದು ಹರಿವಂಶದಲ್ಲಿ ಶ್ರೀಕೃಷ್ಣ ಕೈಲಾಸ ಯಾತ್ರೆಯ ಪ್ರಸಂಗದಲ್ಲಿ ರುದ್ರನು ಕೇಶವ ಶಬ್ದಕ್ಕೆ ಇದೇ ಅರ್ಥವನ್ನು ಹೇಳಿದ್ದಾರೆ. ಕೋ ಬ್ರಹ್ಮೇತಿ ಸಮಾಖ್ಯಾತ ಈಶೋಹಂ ಸರ್ವದೇಹೇಶು ಅವಾಂ ತವಾಂಗ್ಯಭೂತ್ ಸಂಭೂತೋ ತತ ಕೇಶವ ನಾಮವಾನ್ ಅಂದರೆ ಹರಿವಂಶದಲ್ಲಿದೆ. ಹಿರಣ್ಯಗರ್ಭನು ಕಾ ಎನಿಸಿದ್ದಾನೆ ಶಂಕರನ ಈಶ, ಆದ್ದರಿಂದ ಪ್ರಪಂಚದ ಸೃಷ್ಟಾದಿಗಳನ್ನು ಮಾಡಿಸುವನಾದ್ದರಿಂದಲೇ ನೀನು ಕೇಶವ. ಕಿಮಾಸೀತ ಎಂಬ ಯಾವ ಉದ್ದೇಶದಿಂದ ಕುಳಿತಿರುತ್ತಾನೆ. ಅರ್ಜುನನು ದೇವತೆಯಾದ್ದರಿಂದ ಅಪರೋಕ್ಷ ಜ್ಞಾನಿ, ಅವನಿಗೆ ಸ್ಥಿತಪ್ರಜ್ಞನ ಲಕ್ಷಣ ತಿಳಿದಿದೆ. ಪೂರ್ವಕಾಲದಲ್ಲಿ ರಾಜರು ದೇವಶಿಗಳು ತಾವು ತಿಳಿದಿದ್ದರೂ ತಮಗೂ ಖ್ಯಾತಿ ಬರಲೆಂದು, ಲೋಕಕ್ಕೆ ಅಪೂರ್ವ ವಿಷಯಗಳು ತಿಳಿಯುವಂತಾಗಲೆಂದು ಧರ್ಮದ ಬಗ್ಗೆ ಕೇಳುತ್ತಾರೆ. ಪುರಾಣದಲ್ಲಿ ಪ್ರಶ್ನೋತ್ತರ ರೂಪದಲ್ಲಿ ಹೇಳಿದ ಹೊರತು ಗೂಢವಾದ ವಿಷಯಗಳು ಸಾಮಾನ್ಯ ಜನರಿಗೆ ತಿಳಿಯುವುದಿಲ್ಲ ಎಂದು ಪುರಾಣ ವಚನವಿದೆ. ಅರ್ಜುನನು ಅಪರೋಕ್ಷ ಜ್ಞಾನಿಗಳೆಲ್ಲರಲ್ಲಿಯೂ ಇರಬಹುದಾದ ಸಾಮಾನ್ಯ ಲಕ್ಷಣವನ್ನೇ ಹೇಳುತ್ತಿದ್ದಾನೆ. ಶ್ರೀಕೃಷ್ಣನೇ, ನೀನು ಹೇಳಿದ ಈ ಲಕ್ಷಣ ಜ್ಞಾನಿಯಲ್ಲಿ ಸಮಾಧಿ ಕಾಲದಲ್ಲಿ ಮಾತ್ರ ಇರುತ್ತದೆ. ಹಾಗಾದರೆ ಸರ್ವಕಾಲದಲ್ಲಿರುವ ಲಕ್ಷಣ ಯಾವುದು ಎಂದು ಪ್ರಶ್ನಿಸುತ್ತಿದ್ದಾನೆ. ಈ ಶ್ಲೋಕದಲ್ಲಿ ಸಾಮಾನ್ಯ ಲಕ್ಷಣ ಎಂಬ ಅರ್ಥವಿರುವ ಭಾಷಾ ಎಂಬ ಪದ ಪ್ರಯೋಗವಿದೆ. ಅದಕ್ಕೆ ತಾತ್ಪರ್ಯವನ್ನು ಬರೆಯುತ್ತಿದ್ದಾರೆ ಶ್ರೀಮದಾನಂದ ತೀರ್ಥರು. ಕಾ ಭಾಷಾ ಕಥಂ ಭಾಷ್ಯತೆ ಕೈ ಗುಣೈ ಸಮಾಧಿಸ್ಥಸ್ಯ ವಿಷಮಬುದ್ಧಿವರ್ಜಿತಸ್ಯ. ಅಪರೋಕ್ಷ ಜ್ಞಾನಿಯನ್ನು ಯಾವ ಗುಣಗಳಿಂದ ಗುರುತಿಸಬೇಕು ಎಂಬುದನ್ನು ಪ್ರಶ್ನಿಸುವುದು. ಕಾ ಭಾಷಾ ಎಂಬ ಪದಗಳ ಪ್ರಯೋಗ. ಜ್ಞಾನಿ ಎಂದು ಯಾರನ್ನು ಕರೆಯಬೇಕು. ಸಮಾಧಿಸ್ಥಸ್ಥ ಎಂಬ ವಿಷಮಬುದ್ಧಿ ಇಲ್ಲದಿರುವನು ಎಂದರ್ಥ. ಯಾವ ಧರ್ಮದಿಂದಲೂ ಇವನು ಜ್ಞಾನಿ ಎಂದು ಗುರುತಿಸಬಹುದು. ಅಂಥ ಲಕ್ಷಣ ಯಾವುದು. ಕೇಶವ ಅಂದರೆ ಬ್ರಹ್ಮರುದ್ರನನ್ನು ನಿಯಂತ್ರಿಸುವನು ಅಥವಾ ಸುಂದರವಾದ ಕೂದಲುಳ್ಳವನು ಎಂದು ಅರ್ಥೈಸಬಹುದು. ಕೇಶ ವಾ ಅಂದರೆ ಚಂದದ ಕೂದಲವಾ. ಹೇ ಕೃಷ್ಣ, ನೀನು ಈಗಾಗಲೇ ಹೇಳಿದ ಸ್ಥಿತಪ್ರಜ್ಞನ ಲಕ್ಷಣ ನನಗೆ ತಿಳಿದಿದೆ. ಆದರೆ ನಾನು ಕೇಳುತ್ತಿರುವಂತಹ ಜ್ಞಾನಿಯ ಬೇರೆ ಲಕ್ಷಣಗಳನ್ನು ಅಪರೋಕ್ಷ ಜ್ಞಾನಿಯು ಬೇರೆ ಅಲ್ಪ ಪ್ರಯೋಜನದ ದೃಷ್ಟಿಯಿಂದ ಮಾತನಾಡುವುದು, ಕುಳಿತುಕೊಳ್ಳುವುದು, ನಡೆಯುವುದು ಮುಂತಾದವನ್ನು ಏಕೆ ತಾನೇ ಮಾಡಬೇಕು. ಆದರೆ ಜ್ಞಾನಿಗಳಾದ ಶುಕ ವಾಮದೇವಾದಿಗಳು ಅವನ್ನೆಲ್ಲ ಮಾಡುತ್ತಾರಲ್ಲ. ಅಂದರೆ ಅವರು ನೀನು ಹೇಳಿದ ಸ್ಥಿತಿಯನ್ನು ತಲುಪಿಲ್ಲ ಎಂದೇ ಅರ್ಥ ಎಂದು ಅರ್ಜುನ ಆಕ್ಷೇಪ. ಅದಕ್ಕೆ ಶ್ರೀ ಭಗವಂತನು ಹೇಳುತ್ತಾನೆ, ಪ್ರಜಹಾತಿ ಯಥಾ ಕಾಮನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಂ ತುಷ್ಟ ಸ್ಥಿತಪ್ರಜ್ಞಸ್ಯ ಉಚ್ಯತೆ. ಸಾಧಕನು ಮನಸ್ಸಿನಲ್ಲಿ ದುಷ್ಟಚಿಂತನೆಯನ್ನು, ಕಾಮನೆಗಳನ್ನು ಬಿಟ್ಟು ಪರಮಾತ್ಮನಲ್ಲಿಯೇ ಏಕಾಗ್ರಚಿತ್ತನಾಗಿ ಅವನ ಅನುಗ್ರಹವಾಗಿ ಆನಂದ ಪಡುವನೋ ಆಗ ಅಪರೋಕ್ಷ ಜ್ಞಾನಿ ಎನಿಸುತ್ತಾನೆ. ಈ ಲಕ್ಷಣ ಅಪರೋಕ್ಷ ಜ್ಞಾನಿಯಲ್ಲಿ ಸ್ವಭಾವ ಸಿದ್ಧ. ಆದ್ದರಿಂದ ಸಾಧಕನು ಪ್ರಯತ್ನದಿಂದ ಪಡೆಯಬೇಕು. ಅದು ಅಪರೋಕ್ಷಕ್ಕೆ ಸಾಧನವಾಗುತ್ತದೆ. ಪ್ರಕೃತಿಯಲ್ಲಾಗತಕ್ಕಂಥ ಶಬ್ದವಾಗಲಿ, ಮಳೆಯಾಗಲಿ, ಗಾಳಿಯಾಗಲಿ, ಬಿಸಿಲಾಗಲಿ, ಯಾವುದೇ ಆಗಲಿ ಅದನ್ನು ಏನಂತ ಪಡಿಬೇಕು. ಪ್ರಯತ್ನದಿಂದ ತಿಳಿಯಬೇಕು. ಏನಂತ ತಿಳಿಯಬೇಕು.
ಮನಸ್ಸಿನಲ್ಲಿ ಅದರ ಪ್ರಭಾವ ಬೀರಬಾರದು. ಮಳೆ ಆಗಲಿ ಬಿಸಿಲಾಗಲಿ ಯಾವುದೇ ಆಗಲಿ ತಮ್ಮ ಮನಸ್ಸಿನಲ್ಲಿ ಪ್ರವೃತ್ತಿ ಮಾಡದಂತೆ ಅದನ್ನು ಅನಿಷ್ಟ ಎಂದು ಅನ್ನಿಸಿಕೊಳ್ಳಬಾರದು. ಮನಸ್ಸಿನಲ್ಲಿ ದುಷ್ಟಚಿಂತನೆಗೆ ಅದು ಕಾರಣವಾಗಬಾರದು. ಅಂದರೆ ಏನರ್ಥ? ಎಲ್ಲವೂ ಒಳ್ಳೆಯ ಚಿಂತನೆಗೆ ಕಾರಣವಾಗಬೇಕು ಎಂದರ್ಥ. ಶ್ವೇತಪ್ರಜ್ಞನಿಗೆ ಒಳ್ಳೆಯದನ್ನು ಯಾವಾಗ ಆಗುತ್ತದೆ ಅಂದರೆ ಎಲ್ಲವೂ ಭಗವಂತನ ಕ್ರಿಯೆ, ಭಗವಂತನ ಚರ್ಯೆ, ಭಗವಂತನ ಆಟ, ಭಗವಂತನ ಲೀಲಾ, ಭಗವಂತನೇ ಮಾಡುತ್ತಿದ್ದಾನೆ ಅಂತ ತಿಳಿದುಕೊಂಡಾಗ ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆ ನಡೆಯುತ್ತದೆ. ಭಗವಂತನ ಗುಣಗಳನ್ನು ನಾವು ಪ್ರತ್ಯಕ್ಷವಾಗಿ ಕಂಡಂತಾಗುತ್ತದೆ. ನಮ್ಮ ಮಗು, ಒಂದು ಸಣ್ಣ ಮಗು ಅಭಿಮಾನದಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಸಹ ತನ್ನ ಬಟ್ಟೆಯೇ ತಾನು ಹರಿದುಕೊಂಡರೂ ತಂದೆ ತಾನು ನಗುತ್ತಾರೆ. ಯಾಕೆ? ತನ್ನ ಮಗನು ಕೆಟ್ಟ ವೃತ್ತಿ ಮಾಡುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಹೋಗುವುದಿಲ್ಲ. ವಿವಿಧ ರೀತಿಯ ಭಂಗಿಯಲ್ಲಿ ನಾಟ್ಯ ಮಾಡುತ್ತಿದ್ದಾನೆ ಅಂತ ಹೇಳಿ ಬಣ್ಣಿಸಿಕೊಳ್ಳುತ್ತಾರೆ. ಹಿಡಿದ ನೀರನ್ನು ಚೆಲ್ಲಿದರೂ ಸಹ ತನ್ನ ಮಗು ಹೇಗೆ ಆಟವಾಡುತ್ತದೆ ಎಂದು ಇಷ್ಟಪಡುತ್ತಾರೆ. ಹಾಗೆ ಏನೇ ಕೆಟ್ಟ ಕೆಲಸ ವ್ಯವಹಾರದಲ್ಲಿ ಅನಿಸಿದರೂ ಸಹ ತಂದೆ ತಾಯಿಗೆ ಅದು ಅತಿ ಸೊಗಸಾಗಿ ಕಾಣುತ್ತದೆ. ಏಕೆ? ಅಭಿಮಾನ ದೃಷ್ಟಿಯಿಂದ. ಇಲ್ಲಿ ಅಭಿಮಾನ ಎಂಬುದು ದೋಷಕರ, ಆದರೆ ಭಗವಂತನಲ್ಲಿ ಮಾಡತಕ್ಕಂಥ ಅಭಿಮಾನ ದೋಷಕರವಲ್ಲ. ಅಭಿಮಾನ ಎಂಬುದೇ ತಪ್ಪು. ಭಗವಂತನಲ್ಲಿ ಅದು ಪ್ರೀತಿ, ವಿಶ್ವಾಸ, ಭಕ್ತಿ ಎನಿಸಿಕೊಳ್ಳುತ್ತದೆ. ಭಕ್ತಿ ಇದ್ದಾಗ ಭಗವಂತನ ಕ್ರಿಯೆಗಳಲ್ಲಿ ಯಾರು ಯಾವ ಆಕ್ಷೇಪವನ್ನು ಎತ್ತುವುದಿಲ್ಲ. ಅದು ಮೊಟ್ಟ ಮೊದಲನೆಯ ಪ್ರಜ್ಞಾವಾದನ ಲಕ್ಷಣ, ಸ್ಥಿತಪ್ರಜ್ಞನ ಲಕ್ಷಣ ಎಂದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಮೂಲಕ ನಮಗೆ ತಿಳಿಸುತ್ತಿದ್ದಾನೆ. ಅದೇ ಜೀವರ ಪ್ರಕರಣದಲ್ಲಿ ಜೀವರು ತಮ್ಮ ದತ್ತ ಸ್ವಾತಂತ್ರ್ಯವನ್ನು ಅರಿತುಕೊಂಡು ಪ್ರಯತ್ನವನ್ನು ಮಾಡುವಾಗ ಎದುರು ಬರಬಹುದಾದಂಥ ಪ್ರಕೃತಿಯ ಕ್ರಿಯೆಗಳನ್ನು ನಾವು ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ಮನೆಯಲ್ಲೇ ಇನ್ನೊಬ್ಬರು ಕಿರಿಚಾಡುತ್ತಿದ್ದಾರೆ, ನಮ್ಮ ಮನಸ್ಸಿನ ಮೇಲೆ ಅದು ಯಾವ ಪರಿಣಾಮವನ್ನು ಬೀರಬಾರದು. ಒಂದು ಮಗು ಜೋರಾಗಡುತ್ತಿದೆ, ಅದು ನಮ್ಮ ಮನಸ್ಸಿನ ಯಾವ ಪರಿಣಾಮವನ್ನು ಬೀರಬಾರದು. ಇದನ್ನು ನಗಾರಿಗಳು ಬಡಿದರೂ ಸಹ ಆ ಮನುಷ್ಯನಿಗೆ ಅದರ ಮೇಲೆ ಪರಿಣಾಮ ಬೀರಬಾರದು ಎಂಬ ಶಾಸ್ತ್ರದಲ್ಲಿ ಹೇಳಿದೆ. ನಾವು ನಗಾರಿಗಳನ್ನು ತೆಗೆದುಕೊಳ್ಳಬೇಕಾಗಿಲ್ಲ. ವಾಹನಗಳ ಶಬ್ದ, ಗುಡುಗುಡುಗ ಶಬ್ದ, ಮಕ್ಕಳ ಅಳುವಿಕೆ, ರೋಧನ ಇತ್ಯಾದಿ ಶಬ್ದಗಳಿಂದ ನಮ್ಮ ಮನಸ್ಸು ಪರಿಣಾಮ ಹೊಂದಬಾರದು. ಇದೇ ಸ್ಥಿತಪ್ರಜ್ಞದ ಲಕ್ಷಣ. ಇದು ಪ್ರಯತ್ನದಿಂದ ನೀವು ಗಳಿಸಬೇಕು. ಅದಕ್ಕೋಸ್ಕರವಾಗಿ ಜೀವರಿಗೆ ಪ್ರಯತ್ನ ಎಂಬತಕ್ಕಂಥ ಶಕ್ತಿ ಇದೆ. ಇದನ್ನು ವಿಶೇಷಾಕಾರವಾಗಿ ವಿವರಿಸ್ತಾರೆ ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ. ಗಮನಾದ ಪ್ರವೃತ್ತಿ ನ ಅಜ್ಯಾಭಿಸಂಧಿ ಪೂರ್ವಿಕಃ ಮುಕ್ತಾದ ಪ್ರವೃತ್ತಿ ವರ್ತಿತಿ ಯಾ ನಿಶಾ ಇತ್ಯಾದಿನ ದಶೇಷನ್ ಲಕ್ಷಣಂ ಪ್ರಥಮತಾ ತಾ ಪ್ರಜಾತೀತಿ ಏವಂ ಪರಮಾನಂದ ತೃಪ್ತಾ ಕಿಮರ್ಥಂ ಪ್ರವೃತ್ತಿ ಕರೋತಿ ಇತಿ ಪ್ರಶ್ನಾಭಿಪ್ರಾಯಃ ಪ್ರಾರಬ್ಧ ಕರ್ಮಣ ಈಶತ್ ತಿರೋಹಿತ ಬ್ರಹ್ಮಣ ವಾಸನಾಯ ಪ್ರಾಯಃ ಅಲ್ಪಾಭಿಸಂಧಿ ಪೂರ್ವಿಕಾ ಪ್ರವೃತ್ತಿ ಸಂಭವಂತಿ ಇತ್ಯಾಶಯದಾನ್ ಪರಿಹರತಿ ಪ್ರಾಯಃ ಸರ್ವಾನ್ ಕಾಮನ್ ಪ್ರಜಹಾತಿ ಶುಕಾದೀನಪಿ ಈಶದರ್ಶನಾತ್ ತತ್ಪಾದಭಕ್ತಿಮಿಚ್ಛಂತಿ ಜ್ಞಾನಿ ತದ್ದರ್ಶನಃ ಇತ್ಯುಕ್ತೆ ತಾಮಿಚ್ಛಂತಿ ಯದಾ ತು ಇಂದ್ರಾದೀನಮಗ್ರಹೋ ದೃಶ್ಯತೆ ತದಾ ವಿಭೂತಂ ತೇಷಾಂ ಜ್ಞಾನಂ ತಚ್ಚೋಕ್ತಂ ಅಧಿಕಾರಿಕಪುಂಸಾಂ ತು ಬೃಹತ್ಕರ್ಮ ಕಾರಣಾತ್ ಉದ್ಭವ ಅಭಿಭವೋ ಜ್ಞಾನೇ ತತೋ ಅನ್ಯೇಭ್ಯೋ ವಿಲಕ್ಷಣ ಇತಿ. ಅತಯೇವ ವೈಲಕ್ಷಣ್ಯಾತ್ ಅನಧಿಕಾರಿಣಾಂ ಅಗ್ರಹಾದಿ ಚೇತ್ ನ ತೇ ಜ್ಞಾನೇನ ಇತಿ ಅವಗಂತವ್ಯಂ. ಯಾ ನಿಶಾ ಎಂಬ ಪದಗಳನ್ನು ಉಪಯೋಗಿಸಿ ಹುಚ್ಚನು ಮಾಡುವ ಪ್ರವೃತ್ತಿಯಂತೆ ಹಾಗೂ ಜ್ಞಾನಿಯ ಪ್ರವೃತ್ತಿಗೂ ಹೆಚ್ಚು ಪ್ರಯೋಜನ ಉದ್ದೇಶ ಇರುವುದಿಲ್ಲ ಎಂದು ತಿಳಿಸುತ್ತಾ ಜ್ಞಾನಿಯ ಲಕ್ಷಣ ಹೇಳುತ್ತಾರೆ. ಸಾಮಾನ್ಯವಾಗಿ ಜ್ಞಾನಿ ಎಲ್ಲ ಕಾಮನೆಗಳನ್ನು ಬಿಟ್ಟಿರುತ್ತಾನೆ. ಆದರೆ ಭಕ್ತಾದ ಕಾಮನೆಗಳು ಜ್ಞಾನಿಗೂ ಇದೆ. ವಿರುದ್ಧ ಕಾಮನೆಗಳಲ್ಲಿ ಇಂದ್ರಾದಿಗಳಿಗೆ ಆಸಕ್ತಿ ಬಂದಾಗ
ಅವರ ಜ್ಞಾನ ತಿರೋಹಿತವಾಗಿರುತ್ತದೆ. ಇದರ ಅರ್ಥವೇನು? ಲೌಕಿಕ ವಿಷಯದಲ್ಲಿ ಅವರಿಗೆ ಜ್ಞಾನವೇ ಚಲಿಸುವುದಿಲ್ಲ, ಹಿಡಿಸುವುದಿಲ್ಲ. ಬೇರೆಯವರು ಹುಚ್ಚೆದ್ದು ಕುಣಿಯುತ್ತಿದ್ದರೂ ಸಹ ಜ್ಞಾನಿಯಾದವನಿಗೆ ಮೌನಿಯಾಗಿರುತ್ತಾನೆ ಎಂದರ್ಥ. ಪುರಾಣ ವಾಕ್ಯಗಳ ಪ್ರಕಾರ ಅಧಿಕಾರ ವರ್ಗಕ್ಕೆ ಸೇರಿದ ರಾಜರ್ಷಿಗಳು, ದೇವತೆಗಳು ಮೊದಲಾದವರ ಜ್ಞಾನದಲ್ಲಿ ಪ್ರಬಲ ಕರ್ಮದಿಂದಾಗಿ ಅಭಿವ್ಯಕ್ತಿ ತಿರೋಧಾನಗಳಿರುತ್ತದೆ. ಆದ್ದರಿಂದ ಅವರು ಇತರರಿಗಿಂತ ವಿಲಕ್ಷಣರಾಗಿರುತ್ತಾರೆ. ಹೀಗಿರುವುದರಿಂದ ಅಧಿಕಾರ ಇಲ್ಲದವರಿಗೆ ವಿರುದ್ಧ ಕಾಮಗಳಲ್ಲಿ ಆಗ್ರಹ ಕಂಡರೆ ಅಂತಹವರು ಜ್ಞಾನಿಗಳೇ ಅಲ್ಲ ಎಂದು ತಿಳಿಯಬೇಕು. ದೈತ್ಯರಿಗೆ ವರ ಕೊಡುವುದು, ಶ್ರೀಹರಿಯೊಂದಿಗೆ ಕಾದಾಡುವುದು ಇತ್ಯಾದಿ ಕೆಲವೊಮ್ಮೆ ಜ್ಞಾನಿಗಳಲ್ಲಿ ಕಂಡುಬರುವ ವಿರುದ್ಧ ಕಾಮನೆಗಳು. ಈ ಜ್ಞಾನಿಗಳ ಲಕ್ಷಣ ತಿಳಿದುಕೊಂಡಾಗ ಕೆಲವರ ವಿಷಯದಲ್ಲಿ ಏನಾಗುತ್ತದೆ? ಅವರ ಬಲವತ್ತಾದ ಪ್ರಾರಬ್ಧ ಕರ್ಮದಿಂದ ಅನಿಷ್ಟ ಕರ್ಮವನ್ನು ಮಾಡುತ್ತಿರುತ್ತಾರೆ. ಆದರೆ ಅದು ಮನಪೂರ್ವಕವಾಗಿ ಅಲ್ಲ, ಅವರು ಹಿಂದಿನ ಕರ್ಮವನ್ನು ಅನುಭವಿಸೋಕೆ ಮಾಡುತ್ತಾರೆ. ಆದ್ದರಿಂದ ಯಾವ ಒಬ್ಬ ಜ್ಞಾನಿ ಯಾವುದೋ ಒಂದು ಪ್ರಕೃತಿಯಲ್ಲಿ ಮಾಡತಕ್ಕಂಥ ಯಾವುದೇ ಒಂದು ದುಷ್ಟ ಕಾರ್ಯ ಎಂದು ನಾವು ತಿಳಿಬಾರದು. ಆ ಕಾಲದಲ್ಲಿ ಅವರಿಗೆ ಅಪರೋಕ್ಷ ಜ್ಞಾನ ಎಂಬುದು ತಿರೋಧಾನವಾಗಿರುತ್ತದೆ. ಇದು ಹಿಂದಿನ ಪ್ರಾರಬ್ಧ ಕರ್ಮವನ್ನು ಅವರು ಅನುಭವಿಸುವ ಕಾಲ ಬಂದಿರುತ್ತದೆ. ಉದಾಹರಣೆಗೆ ಯಾವುದೋ ಕಾಲದಲ್ಲಿ ಮಾಡಿರ್ತಕ್ಕಂಥ ಕಳ್ಳತನ ಆಗಲಿ, ಸುಳ್ಳಾಡುವುದಾಗಲಿ, ಇನ್ನೆಷ್ಟೋ ವರ್ಷಗಳಾದ ಮೇಲೆ ರಾಜ ಬಂದಿ ಮಾಡುತ್ತಾನೆ. ಬಂದಿಯಾದಾಗ 10 ವರ್ಷ ಆದ ಮೇಲೆ ಆಗುತ್ತದೆ. ಇವನು ಕಳವು ಮಾಡಿದ್ದು 10 ವರ್ಷ ಹಿಂದೆ, ಈಗ ಯಾಕೆ ಬಂತು ಅಂತ ಚಿಂತಿಸಿದರೆ 10 ವರ್ಷ ಹಿಂದೆ ಮಾಡಿದ ಫಲ ಈಗ ಫಲಿಸಿತು. ಹಾಗೆ ಪ್ರಾರಬ್ಧ ಕರ್ಮ ಎಂಬತಕ್ಕಂಥ ಜನ್ಮಾಂತರದಲ್ಲಿ ಮಾಡಿದ ದುಷ್ಟಚರ್ಯೆ ಅದನ್ನು ಅನುಭವಿಸುವಾಗ ಜೈಲಿನಲ್ಲಿ ಹೋಗಿ ಸೇರುವಂತೆ, ಬಂದಿಯಾಗುವಂತೆ ಜೀವನ ಆಗುತ್ತಾನೆ. ಆ ಸಮಯದಲ್ಲಿ ಅವನು ಯೋಗ್ಯನಾಗಿರಬಹುದು, ಆದರೆ ಪ್ರಾರಬ್ಧವಶಾತ್ ಆಗ ಒದಗಿದಾಗ ಅದನ್ನು ಅವನು ಅನುಭವಿಸಬೇಕಾಗುತ್ತದೆ. ಅದನ್ನು ಸಾಧಾರಣವಾಗಿ ದುಷ್ಟಕ್ರಿಯೆ ಅಂತ ನಮಗೆ ಕಂಡರೂ ಸಹ ಅದಕ್ಕೆ ಜ್ಞಾನ ತಿರೋಧಾನವಾಗಿದೆ ಎಂದು ತಿಳಿಯಬೇಕು. ಇದು ಹೇಗೆ ತಿಳಿಯುವುದು? ಅವರಿಗೆ ಅಂತರ್ದೃಷ್ಟಿಯಿಂದ, ಅವರ ಚರ್ಯೆಗಳಿಂದ, ಅವರ ವಿವಿಧ ರೀತಿಯ ಜೀವನ ಕ್ರಮದಿಂದ ನಾವು ತಿಳಿಯಬೇಕು. ಇದು ಪುರಾಣವಾಕ್ಯದಲ್ಲಿ ವಿಶೇಷವಾಗಿ ತಿಳಿಸಿದೆ. ನಚ ಸಮಾಧಿಂ ಕುರ್ವತೋ ಲಕ್ಷಣಮುಚ್ಯತೆ ಯಹ ಸರ್ವತ್ರಾಭಿಸನ್ನಿಹ ಇತಿ ಸ್ನೇಹ ನಿಷೇಧಾತ್ ನಹಿ ಸಮಾಧಿಂ ಕುರ್ವತ ತಸ್ಯ ಶುಭಾಶುಭ ಪ್ರಾಪ್ತಿ ಹಸ್ತಿ ಅಸಂಪ್ರಜ್ಞಾತ ಸಮಾಧೇಃ ಸಂಪ್ರಜ್ಞಾತೆ ತು ಅವಿರೋಧಃ ತಥಾಪಿ ನ ತತ್ರೈವ ಇತಿ ನಿಯಮಃ ಕಾಮಾದಿಯೋ ನ ಚ ಜಾಯಂತೆ ಹಿ ಅಪಿ ವಿಕ್ಷಿಪ್ಯ ಚೇತಸಾಂ ಜ್ಞಾನೀನಂ ಜ್ಞಾನನಿರ್ಧೂತಮಲಾನಂ ದೇವ ಸಂಶಯಾತ್ ಇತಿ ಸ್ಮೃತೇಃ. ಸಮಾಧಿಯಲ್ಲಿರುವ ಜ್ಞಾನಿಗೆ ಒಳ್ಳೆಯ ಕೆಟ್ಟ ಪದಾರ್ಥ ಅನುಭವ ಆಗುವುದಿಲ್ಲ. ಕಾರಣ ಅವನು ಬಾಹ್ಯಾರ್ಥ ಪರಿಜ್ಞಾನವಿಲ್ಲದೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುತ್ತಾನೆ. ಆದ್ದರಿಂದ ಜ್ಞಾನದಿಂದ ಪಾಪ ವಿದೂರನಾದ ಚಂಚಲ ಚಿತ್ತರಾದ ಸಮಾಜ್ಯಾವಸ್ಥೆಯಲ್ಲಿ ಇಲ್ಲದ ಜ್ಞಾನಿಗಳಿಗೂ ಬ್ರಹ್ಮ ಅನುಗ್ರಹದಿಂದ ಕಾಮಾದಿಗಳು ಉಂಟಾಗುವುದರಿಂದ ಬಾಹ್ಯ ಬ್ರಹ್ಮನ ಅನುಗ್ರಹದಿಂದ ಕಾಮಾದಿಗಳು ಉಂಟಾಗುವುದಿಲ್ಲವೆಂದು ಪುರಾಣ ವಾಕ್ಯಗಳು ತಿಳಿಸುತ್ತದೆ. ಜ್ಞಾನಿಗಳು ಒಳ್ಳೆಯ ಕೆಟ್ಟ ವಸ್ತುಗಳ ಅನುಭವವನ್ನು ಹೊಂದಿದರು. ಅವನಿಗೆ ಅವುಗಳಲ್ಲಿ ಆಸಕ್ತಿ ಇಲ್ಲದಿರುವುದರಿಂದ ಹಿಗ್ಗು ಕುಗ್ಗುಗಳನ್ನು ಹೊಂದುವುದಿಲ್ಲ. ಮನೋಗತಾ ಹಿ ಕಾಮಃ ಅತಃ ತಸ್ಯೇವ ತದ್ ವಿರುದ್ಧ ಜ್ಞಾನ ಉತ್ಪತ್ತೌ ಯುಕ್ತಂ ಹಾರಂ ತೇಷಂ ಇತಿ ದರ್ಶಯತೆ ಮನೋಗತಾನಿತಿ ವಿರುದ್ಧ ಛ ಉಚ್ಯತೆ ರಸೋಪಿ ಅಸ್ಯ ಪರಂ ದೃಷ್ಟ್ಯಾ ನಿವರ್ತಂತೆ ಇತಿ ನ ಚ ಏತತ್ ದೃಷ್ಟಃ ಅಫಲನೀಯಃ ಪುರುಷ ವೈಶಿಷ್ಯಾತ್ ಆತ್ಮನಃ ಪರಮಾತ್ಮನಃ ಪರಮಾತ್ಮನ್ಯೇವ ಸ್ಥಿತಃ ಸನ್ ಆತ್ಮಾಖ್ಯೆ ತಸ್ಮಿನ್ ಸ್ಥಿತಸ್ಯ ತತ್ಪ್ರಸಾದೇರೇವ ತುಷ್ಟಿ ಭವತಿ.
ವಿಷಯಾಂಸು ಪರಿತ್ಯಜ್ಯ ರಾಮೇ ಸ್ಥಿತಃ ದೇವಾದ್ ಭವತಿ ವೈ ತುಷ್ಟಿ ನಾಣ್ಯತಾ ತು ಕಥಂಚನ ಇತ್ಯುಕ್ತಂ ಹಿ ನಾರಾಯಣ ಅಷ್ಟಾಕ್ಷರಕಲ್ಪಿ ಅಥೋ ನಾತ್ಮಜೀವಾಹ. ಆತ್ಮನೆನಿಸಿರುವ ಭಗವಂತನಲ್ಲಿ ಏಕಾಗ್ರಚಿತ್ತನಾದ ಜ್ಞಾನಿಗೆ ಭಗವಂತನ ಪ್ರಸಾದದಿಂದ ತೃಪ್ತಿ ಉಂಟಾಗುತ್ತದೆ. ವಿಷಯ ವಸ್ತುಗಳಲ್ಲಿ ಮನಸ್ಸಿಡದೆ ಪರಮಾತ್ಮನನ್ನು ಏಕಾಗ್ರಚಿತ್ತದಂತೆ ಧ್ಯಾನಿಸಿದರೆ ಆನಂದ ದೊರಕುತ್ತದೆ. ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಈ ರೀತಿ ನಾರಾಯಣ ಅಷ್ಟಾಕ್ಷರ ಕಲ್ಪದಲ್ಲಿ ತಿಳಿಸಲ್ಪಟ್ಟಿದೆ. ಈ ಶ್ಲೋಕದಲ್ಲಿ ಆತ್ಮನಿ ಆತ್ಮನ ಎಂಬ ಎರಡು ಶಬ್ದಗಳು ಪರಮಾತ್ಮನೇ ಹೇಳುತ್ತಿದೆ. ಈ ರೀತಿಯ ಅರ್ಥಾನುಸಾರವೇ ಯುಕ್ತ. ಆತ್ಮನಿಂದ ಭಗವಂತನಲ್ಲಿ ಎಂದರ್ಥ. ಆತ್ಮನಂದರೆ ಭಗವತ್ ಪ್ರಸಾದದಿಂದ ತುಷ್ಟ ಅಂದರೆ ಭಗವಂತನಲ್ಲಿ ಏಕಾಗ್ರಚಿತ್ತನಾದವನಲ್ಲಿ ಸುಖಕ್ಕೆ ಕಾರಣವಾದ ಇತರ ವಸ್ತುಗಳ ಸಂಪರ್ಕ ಇರುವುದಿಲ್ಲ ಎಂದು ತಿಳಿಯಬೇಕು. ಸರ್ವಕಾಮನಿವೃತ್ತಿಸ್ತು ಜಾನತೋ ನ ಕಥಂಚನ ಅನಿಶ್ಚಿತಕಾಮತೈ ಏತಾವತೋ ಹಿ ಆರಾಮಿತ್ಯಂ ಅತ್ಯಜ್ಯತೆ. ಅಪರೋಕ್ಷದೃಶೋಪಿ ಸ್ಯಾತ್ ಯದಾ ಜ್ಞಾಸ್ಯ ಅಪರೋಕ್ಷಕೃತ್ ಕ್ವಚಿದ್ವಿರಕ್ತಕಾಮೋಪಿ ಯದಾ ಯುದ್ಧಧರೋ ಹರಿಃ ಅಥೋ ಅನಭಿಭವೋ ಯಾವದೃಶ ತಾವನ್ ತ್ಯಜ್ಯತೆ. ಸ್ಥಿತಪ್ರಜ್ಞ ತಥಾಪಿ ಅಸ್ಯ ಕಥಾಚಿತ್ ಕಪಿ ಯಾದೃಶಿ ನಿಯಮೇನೈವ ಮೋಕ್ಷಾಯ ಭವೇದ್ಯೋಗ್ಯ ಭವದ್ಯತಿ ಅಯೋಗ್ಯ ಭಕ್ತಿಜಾತಾ ಚೇತ್ ಕ್ರಮಾತ್ ಮುಕ್ತೈ ಭವೇತ್ ತಥಾ ಇತಿ ಚ. ಆತ್ಮನೇ ವಿಷ್ಣು ಆತ್ಮನಾ ವಿಷ್ಣುನಾ ತತ್ಪ್ರಸಾದೇವ ತುಷ್ಟಃ. ನಿಷಿದ್ಧವಾದನ್ನು ಬಯಸದಿರುವುದೇ ಅಕಾಮಿತ್ವ ಎನಿಸುತ್ತದೆ. ಅಪರೋಕ್ಷ ಜ್ಞಾನಿಗಳು ಕೂಡ ಅಪರೋಕ್ಷ ಜ್ಞಾನ ಇಲ್ಲದ ಸಮಯದಲ್ಲಿ ಕೆಲವು ಕಾಲ ನಿಷಿದ್ಧ ವಸ್ತುಗಳಲ್ಲಿ ಬಯಕೆ ಉಂಟಾಗುವುದು. ಆದ್ದರಿಂದ ಅಪರೋಕ್ಷ ಜ್ಞಾನದ ಅನುಭವವು ಇಲ್ಲದ ಸಮಯದಲ್ಲಿ ಸ್ಥಿತಪ್ರಜ್ಞ ಎನಿಸುವನು. ಅಪರೋಕ್ಷ ಜ್ಞಾನವು ಕೆಲವು ವೇಳೆ ಇರುವುದಾದರೂ ಆ ಜ್ಞಾನ ತನ್ನ ಬಿಂಬರೂಪ ವಿಷಯಕವಾಗಿದ್ದರೆ ಮೋಕ್ಷವಾಗುವುದು. ಬಿಂಬರೂಪಕ ವಿಷಯವಲ್ಲದೆ ಸಾಮಾನ್ಯ ದರ್ಶನ ರೂಪವಾಗಿದ್ದರೆ ಅದರಿಂದ ಭಕ್ತಿ ವೃದ್ಧಿ ಹೊಂದಿ ಕ್ರಮೇಣ ಮುಕ್ತಿಗೆ ಸಾಧನವಾಗುವುದು. ಜ್ಞಾನಿಯು ಯಾವಾಗ ಮನಸ್ಸಿನಲ್ಲಿರುವ ಸಕಲ ಕಾಮನೆಗಳನ್ನು ಜೊತೆಗೆ ಕ್ರೋಧ ಮುಂತಾದ ದುರ್ಗುಣಗಳು ಪರಿಚಯಿಸುವನು. ವರ್ಜಹಾತಿ. ಹಾಗೂ ಪರಮಾತ್ಮನಲ್ಲಿ ಆತ್ಮನ್ನೇವ ಅದೇಕ ಚಿತ್ತರಾಗಿ ವ್ಯವಸ್ಥಿತ ಸನ್ ಪರಮಾತ್ಮನ ಅನುಗ್ರಹದಿಂದ ಆತ್ಮನ ಸಂತೋಷ ಪಡುವನು. ತುಷ್ಟ. ಆಗ ಅಪರೋಕ್ಷ ಜ್ಞಾನಿ ಎಂದು ಶ್ವೇತಪ್ರಜ್ಞ ಎಂದು ಹೇಳಿಸಲ್ಪಡುತ್ತಾನೆ. ಕಾಮನೆಯನ್ನು ಬಿಡಬೇಕು ಎಂದರೆ ಮೋಕ್ಷ ವಿರೋಧಿಯಾದ ಐಹಿಕ ಸುಖದ ಕಾಮನೆಯನ್ನು ಬಿಡಬೇಕು ಎಂದರ್ಥ. ಆದರೆ ಸತ್ಕಾಮನೆಗಳಾದ ಭಗವದ್ದರ್ಶನ ಮೋಕ್ಷ ಮುಂತಾದವುಗಳಲ್ಲಿ ಆಸಕ್ತಿ ಇರಬೇಕು. ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೂ ಲೌಕಿಕ ಕಾಮನೆಗಳು ಪರಸ್ಪರ ವಿರೋಧವಿದೆ. ಇದನ್ನು ಸ್ಪಷ್ಟೀಕರಿಸಲು ಮನೋಗತಾನ್ ಶಬ್ದ ವಿಶೇಷವನ್ನು ಕೊಡಲಾಗಿದೆ. ಸಾಮಾನ್ಯವಾಗಿ ವಿರುದ್ಧ ಕಾಮಾದಿಗಳು ಛೇದಿಸಿ ಭಗವಂತನಲ್ಲಿ ಮನಸ್ಸು ನೆಲೆಗೊಳಿಸಿ ಅವನ ಅನುಗ್ರಹದಿಂದ ಸಂತೃಪ್ತರಾಗಬೇಕು. ಇವೆಲ್ಲ ಯೋಗ ಸಾಧನೆಗಳೇ ಹಾಗೂ ಜ್ಞಾನ ಸಾಧನೆಗಳು. ಈ ಲಕ್ಷಣ ಹೊಂದಿರುವನು ನಿಜವಾದ ಸಾಧಕರು. ಕಾರಣ ಅಂಥವನಿಗೆ ಈ ಲಕ್ಷಣಗಳು ಸಹಜ ಸಿದ್ಧ ಎಂದು ಹೇಳಿ ರಸಪ್ರಜ್ಞಾ ಸಮಾಧಿ ಸ್ಥಿತಪ್ರಜ್ಞಾ ಲಕ್ಷಣವನ್ನು ಈ ಭಗವದ್ಗೀತೆಯಲ್ಲಿ ವಿಶೇಷಾಕಾರವಾಗಿ ತಿಳಿಸಿದ್ದನ್ನು ಶ್ರೀಮದಾನಂದ ಭಾಷ್ಯ ರೂಪದಲ್ಲಿ ತಿಳಿಸುತ್ತಾರೆ. ಇದು ನಿಜವಾಗಿ ಜೀವನ ಪ್ರಯತ್ನಪೂರ್ವಕವಾಗಿ ತನ್ನ ಯೋಗ್ಯತೆಯನ್ನು ತಿಳಿದುಕೊಂಡು ಭಗವದ್ ಆರಾಧನೆ ಮಾಡಬೇಕು. ಭಗವದ್ ಆರಾಧನೆ ಯಾವುದು? ಭಗವದ್ ಆರಾಧನೆ ತಮ್ಮ ಬಿಂಬನ ಉಪಾಸನೆ ಮಾಡುವುದೇ ಆಗಿದೆ. ನಮ್ಮಲ್ಲೇ ಇರ್ತಕ್ಕಂಥ ಬಿಂಬ ತಾನೇ ಬಂದು ಕುಳಿತಿರುವವನು. ಸಕಲ ದೇವತೆಗಳು ನಮ್ಮಲ್ಲೇ ಇದ್ದಾರೆ, ವಾಯುದೇವರು ನಮ್ಮಲ್ಲೇ ಇದ್ದಾರೆ. ಆದ್ದರಿಂದ ವೇದದಲ್ಲಿ ಹೇಳಲ್ಪಟ್ಟಿರತಕ್ಕಂಥ ಎಲ್ಲ ದೇವತೆಗಳು, ವಾಯುದೇವರು, ಭಗವಂತ ನಮ್ಮಲ್ಲೇ ಇದ್ದಾರೆ ಎಂಬುದನ್ನು ತಿಳಿದುಕೊಂಡು ಆತ್ಮಾನಂ ಆತ್ಮನೇವ ಆತ್ಮನಿಗೆ ಭಗವಂತನಿಗೆ ನಮ್ಮಲ್ಲಿ ತಿಳಿದುಕೊಂಡು ಆರಾಧನೆ ಮಾಡತಕ್ಕಂತಹದ್ದು ಸ್ಥಿತಪ್ರಜ್ಞ ಲಕ್ಷಣ. ಯಾವ ಜ್ಞಾನಿ ಅಂದರೆ ಯಾರು ತಮ್ಮ ಯೋಗ್ಯತೆಯನ್ನು ತಿಳಿದುಕೊಂಡವ, ತಮ್ಮ ಕರ್ತೃತ್ವ ಶಕ್ತಿಯನ್ನು ತಿಳಿದುಕೊಂಡವ, ತಮ್ಮ ತತ್ವ ಸ್ವಾತಂತ್ರ್ಯವನ್ನು ತಿಳಿದುಕೊಂಡವನಿಗೆ
ಯೋಗಿ, ಜ್ಞಾನಿ, ಸ್ಥಿತಪ್ರಜ್ಞ ಎಲ್ಲ ಹೆಸರುಗಳು ಇದೆ. ಆದ್ದರಿಂದ ನಾವು ಇಂದಿನವರೆಗೂ ನಾವು ಚರ್ಚಿಸಿದ್ದು ಪ್ರಯತ್ನವಾಗಲಿ, ದತ್ತ ಸ್ವಾತಂತ್ರ್ಯವಾಗಲಿ, ಇದು ಯಾವ ಲಕ್ಷಣ ಅಂದರೆ ಸ್ಥಿತಪ್ರಜ್ಞನ ಲಕ್ಷಣ. ನನ್ನ ಯೋಗ್ಯತೆಯನ್ನು, ನನ್ನ ಅರ್ಹತೆಯನ್ನು ತಿಳಿದುಕೊಳ್ಳುವುದೇ ಸ್ಥಿತಪ್ರಜ್ಞ. ತದನಂತರದಲ್ಲಿ ತಿಳಿದುಕೊಂಡು ಮಾಡಬೇಕಾದೇನು? ಭಗವಂತನ ಲೀಲೆಯನ್ನು ನೋಡಿಕೊಂಡಾಡುವುದು. ಅದನ್ನು ನೋಡಿ ನಮ್ಮ ಮನಸ್ಸನ್ನು ವ್ಯಗ್ರ ರೀತಿಯಲ್ಲಿ ವಿಷಮ ಪರಿಸ್ಥಿತಿಯಲ್ಲಿ ತಂದುಕೊಳ್ಳದೆ ಸಮಾಧಾನ ಚಿತ್ತವಾಗಿ ಭಗವಂತನನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಬುದ್ಧಿಪೂರ್ವಕವಾಗಿ ಚಿಂತನೆ ಮಾಡಿ ಆತ್ಮೋಪಾಸನೆಯನ್ನು, ಬಿಂಬೋಪಾಸನೆಯನ್ನು ಮಾಡತಕ್ಕಂಥದ್ದು ಪೂರ್ಣ ಪರಮ ಎನಿಸುತ್ತದೆ. ಇದೇ ಸಕಲ ಜೀವರು ತಮ್ಮ ದತ್ತ ಸ್ವಾತಂತ್ರ್ಯ ಹಾಗೂ ಪ್ರಯತ್ನದಿಂದ ಮಾಡಬೇಕಾದ ಕರ್ತವ್ಯ. ಇದೇ ಸ್ಥಿತಪ್ರಜ್ಞಸ ಕರ್ತವ್ಯ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣನು ತಿಳಿಸಿರತಕ್ಕಂಥ ವಾಕ್ಯಗಳು. ವೇದವ್ಯಾಸದೇವರು ಅವರ ಉಪದೇಶವನ್ನು ಶ್ರೀ ಪುರಂದರದಾಸರು, ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಭೃಗುವರದ ಹೀಗೆ ಸ್ಥಿತಪ್ರಜ್ಞೆ ಏನು ಮಾಡಿದ ಎಂಬುದನ್ನು ಪುರಂದರದಾಸರು ಪ್ರತ್ಯೇಕವಾಗಿ 10 ಜನ ಸ್ಥಿತಪ್ರಜ್ಞರನ್ನು ನಮಗೆ ತೋರಿಸಿದ್ದಾರೆ. ಒಂದು ಉದಾಹರಣೆ ಕೊಟ್ಟರೆ ಸಾಕಾಗಿತ್ತು. ಆದರೆ ಪುರಂದರದಾಸರು 10 ಉದಾಹರಣೆಗಳು, 10 ವ್ಯಕ್ತಿಗಳ ಉದಾಹರಣೆ ಮೂಲಕವಾಗಿ ನಮ್ಮ ಮನಸ್ಸು 10 ಇಂದ್ರಿಯಗಳು ಗಟ್ಟಿಯಾಗಿ ಮನಸ್ಸಲ್ಲಿ ಕೇಂದ್ರೀಕೃತವಾಗಿ ನಿಲ್ಲಲಿ ಎಂಬ ವಿಶೇಷವಾದ ಅನುಗ್ರಹದಿಂದ ನಮಗೆ 10 ಜನರನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ನಿಜವಾದ ಶ್ರೀ ಪುರಂದರದಾಸರ ವಿಶೇಷ ಅನುಗ್ರಹ ರೂಪವಾಗಿದೆ. ಆದ್ದರಿಂದ ಅವರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಬೇಕು. ಅವರ ಅಂತರ್ಯಾಮಿ ಪುರಂದರನಿಗೆ ಭೂಯಿಷ್ಟಾಂತರ ಹೋಗ್ತಿವಿದೆ ಎಂದು ಹೇಳಿ ವಿನಮ್ರವಾಗಿ ನಮಿಸಬೇಕು. ಇಂತಹ ವಿಶೇಷವಾದ ಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಮನುಷ್ಯ ಜನ್ಮದಲ್ಲಿ ಶ್ರೇಷ್ಠ ಗುರುಗಳು ಒದಗಿದಾಗ ವಿಶೇಷವಾದ ಈ ಆನಂದ ನಮಗೆ ದೊರಕುವುದು. ಇದು ನಿಜವಾದ ಜೀವನ ಪ್ರಯತ್ನ ಮತ್ತು ಅವನ ದತ್ತ ಸ್ವಾತಂತ್ರ್ಯದ ಬಳಕೆಯಾಗಿದೆ. ಭಗವಂತ ನಮ್ಮಲ್ಲಿ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಇದು ದತ್ತ ಸ್ವಾತಂತ್ರ್ಯ ಹೆಸರು. ಅದನ್ನು ಬಳಸಿಕೊಂಡು ಅಂದೇ ಪ್ರಯತ್ನ ಮಾಡಿ ಈ ಶ್ರೀಮದಾನಂದ ತೀರ್ಥರು ಉಪದೇಶ ಮಾಡಿದ ಭಗವದ್ಗೀತೆಯಲ್ಲಿ ಹೇಳಿದ ಭಾಷ್ಯ ಮತ್ತು ತಾತ್ಪರ್ಯ ರೂಪವನ್ನು ಹೇಳಿರ್ತಕ್ಕಂತಹ ಪುರಂದರ ವಾಕ್ಯಗಳು ಯಾವ ವರದರು ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಹಾಲು ಜೇನು ಹೇಗೆ ಮಿಳಿತವಾಗಿಯೋ ಹಾಗೆ ಅಮೃತವಾದಂಥ ಶ್ರೀಮದಾನಂದ ತೀರ್ಥರ ವಾಕ್ಯಗಳು ಜೇನಿನಂತೆ ಪುರಂದರದಾಸರ ವಾಕ್ಯಗಳು ಮಿಳಿತವಾಗಿ ನಮಗೆ ಅಮೃತೋಪವಾದಿಯಾಗಿದೆ. ಇದನ್ನು ನಾವು ಸೇವಿಸುವುದಕ್ಕೆ ಯೋಗ್ಯರಾದರೆ ಯೋಗ್ಯವಾದ ಗುರುಗಳನ್ನು ಆಶ್ರಯಿಸಬೇಕು. ಆದ್ದರಿಂದ ಮನುಷ್ಯ ಜನ್ಮದಲ್ಲಿ ಯೋಗ್ಯ ಗುರುಗಳನ್ನು ಆಶ್ರಯಿಸುವುದು ಅತಿ ಮುಖ್ಯ. ತಂದೆ ತಾಯಿಗಳಿಗೆ ಮೊದಲ ಮುಖ್ಯ ಗುರುಗಳು. ಅವರು ದೇವರ ಅನುಗ್ರಹದಿಂದ ನಮಗೆ ಒದಗಿ ಬಂದಿರುತ್ತಾರೆ. ಆದ್ದರಿಂದ ಅವರು ವಿಶೇಷವಾದ ಸ್ಮರಣೆ ಮಾಡತಕ್ಕಂಥದ್ದು. ಎಲ್ಲರಿಗೂ ತಾಯಿಯೇ ಗುರುವಾಗಿದ್ದಾಳೆ, ತಂದೆ ಗುರುವಾಗಿದ್ದಾನೆ ವಿಶಿಷ್ಟ ರೀತಿಯಲ್ಲಿ. ನಂತರದಲ್ಲಿ ಪ್ರಕೃತಿಯಲ್ಲಿ ಬೈರವ ಎಲ್ಲರೂ ಗುರುಗಳೇ ಆಗಿರಿಸುತ್ತಾರೆ. ಇವರೆಲ್ಲರೂ ಭಗವದ್ ಅಧೀನದಂತೆ ಕೆಲಸ ಮಾಡ್ತಾ ಇದ್ದಾರೆ. ಗುರು ಹಿರಿಯರನ್ನು ನಮ್ಮ ತಂದೆ ಆಶ್ರಯವನ್ನು ಕೊಟ್ಟಂಥ ಅವರ ಅನುಗ್ರಹವನ್ನು ಅನ್ನಿಸಿಕೊಳ್ಳಬೇಕು. ಇವರಲ್ಲಿ ಅಂತರ್ಯಾಮಿಯಾಗಿ ಯಾವ ಇರತಕ್ಕಂಥ ಸಕಲ ದೇವತೆಗಳು ಅವರ ಅನನ್ಯ ರೀತಿಯಲ್ಲಿ ನಾವು ಸ್ಮರಣೆ ಮಾಡಬೇಕು. ಅವರೆಲ್ಲರೂ ನಮಗೆ ಗುರುಗಳ ಸಮಾನವಾಗಿದ್ದಾರೆ, ಗುರುಗಳೇ ಆಗಿದ್ದಾರೆ. ಆದರೆ ಮುಖ್ಯ ಪ್ರಾಣ, ಅವರು ಮಹಾಪ್ರಾಣ, ಅವನೇ ಮುಖ್ಯ ಗುರು, ಮೂಲ ಗುರು. ಅವರು ವಿಶೇಷವಾದ ಭಗವಂತನ ಆಜ್ಞಾ ಪ್ರಕಾರವಾಗಿ ಎಲ್ಲರೂ ನಿಂತು ಈ ಜ್ಞಾನವನ್ನು ಪ್ರಚಾರ ಮಾಡುತ್ತಿದ್ದಾರೆ. ಆದ್ದರಿಂದ ವಾಯುದೇವರು ವಿಶೇಷವಾಗಿ ಸ್ಮರಿಸಿಕೊಳ್ಳಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಇವೆಲ್ಲವೂ ಭಗವಂತನೇ ನಿಂತು ಮಾಡುತ್ತಿದ್ದರಿಂದ ನಾವು ಭಗವಂತನಲ್ಲಿ ಏಕಾಗ್ರಚಿತ್ತರಾಗಿ ಬಿಂಬೋಪಾಸನೆ ಮಾಡಬೇಕು. ಅವನ ಗುಣವನ್ನು ಈ ಅಭಿಮಾನಿ ದೇವತೆಗಳ ಮೂಲಕ, ವಾಯುದೇವರ ಮೂಲಕ ನಾವು ತಿಳಿಯಬೇಕು. ಆದ್ದರಿಂದಲೇ ಅಕ್ರೂರ ವರದ ಎಂದು ಹೇಳಿದಿಂದ ಇದು ಅಕ್ರೂರ ನಿಮಿತ್ತ ಮಾಡಿಕೊಂಡು ಶ್ರೇಷ್ಠವಾದ ಜ್ಞಾನವನ್ನು ಒದಗಿಸಿದವ ಅಕ್ರೂರ ವರದ ಎಂದರೆ ಕೃಷ್ಣನ ವಿಶೇಷವಾದ ಸ್ಮರಣೆಯಾಗಿದೆ. ನಾವು ಅಕ್ರೂರನ್ನು ಹೆಚ್ಚಿಸಿ ನಾವು ನೋಡುವುದಲ್ಲ, ಕೃಷ್ಣನ ಮಹಿಮೆಯನ್ನು ನೋಡುವುದೇ ಆಗಿದೆ.
ಹಾಗೆ 10 ಜನರನ್ನು 10 ಅವತಾರದಲ್ಲಿರ್ತಕ್ಕಂಥ ಭಗವಂತ ರೂಪವನ್ನು ನೋಡುವುದೇ ಆಗಿದೆ. ಭಗವಂತನ ಏಕರೂಪನೂ ಹೌದು, ದಶರೂಪನೂ ಹೌದು, ಅನಂತ ರೂಪನೂ ಹೌದು ಎಂಬುದನ್ನು ಸಾಬೀತುಗೊಳಿಸಲು ಅದೇ ಭಗವಂತ ನಮ್ಮಲ್ಲಿ ಬಿಂಬರೂಪನಾಗಿದ್ದಾನೆ. ಯಾವ ಕೃಷ್ಣ ಕ್ರೂರನಿಗೆ ವರದನಾಗಿದ್ದನೋ ಅವನೇ ನಮ್ಮ ಬಿಂಬರೂಪ. ಅವನೇ ವಿಶ್ವದಲ್ಲಿರತಕ್ಕಂಥ ಸಕಲ ಜೀವರಲ್ಲೂ ಇರತಕ್ಕಂಥ ಬಿಂಬರೂಪ, ವಿಶ್ವರೂಪ. ಇದನ್ನು ನಾವು ಚೆನ್ನಾಗಿ ತಿಳಿಯುವುದರಿಂದ ಪ್ರಕೃತಿಯಲ್ಲಿ ನಮಗೆ ಯಾವ ಅಸಡ್ಯ ಮನೋಭಾವ ಬರುವುದಿಲ್ಲ, ನಮ್ಮ ಮನಸ್ಸಿನ ಪರಿಣಾಮ ಹೊಂದುವುದಿಲ್ಲ. ಅದು ಸ್ಥಿತಪ್ರಜ್ಞನ ಸ್ಥಿತಿಯಾಗುತ್ತದೆ. ಸ್ಥಿತಪ್ರಜ್ಞನ ಭಾಷೆ ಎಂಥದು ಅಂದರೆ ಗುಣವನ್ನು ಕೊಂಡಾಡುವುದೇ ಆಗಿದೆ. ಯಾವುದು ನಮಗೆ ತಿಳಿದಿಲ್ಲವೋ ಅದು ಭಗವಂತ ತಿಳಿಸುವಂತೆ ಮಾಡುತ್ತಾನೆ ಕಾಲಾಂತರದಲ್ಲಿ. ಅಲ್ಲಿ ತನಕ ದೇವತೆಗಳ ಆಗಮನವನ್ನು, ವಾಯುದೇವರ ಆಗಮನವನ್ನು, ಭಗವಂತನ ಇಚ್ಛೆಯನ್ನು ನಾವು ಕಾದು ಕುಳಿತು ಕಾಣಬೇಕು, ನೋಡಬೇಕು. ಅದಕ್ಕೆ ತಾಳ್ಮೆ ಇರಬೇಕು, ಅದಕ್ಕೆ ಒಳ್ಳೆಯ ಮನಸ್ಸಿರಬೇಕು. ಈ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಅನೇಕ ರೀತಿಯ ಯಾವ ವಿನೋದಾದಿಗಳು ಮನಸ್ಸನ್ನು ಪರಿವರ್ತನೆ ಮಾಡತಕ್ಕಂಥ, ಪಲ್ಲಟ ಮಾಡತಕ್ಕಂಥ ವಿಷಯಗಳನ್ನು ಆಸಕ್ತರಾಗದೆ ಭಗವನ್ನಿಷ್ಠನಾಗಿರಬೇಕು ಎಂಬುದೇ ತಾತ್ಪರ್ಯ. ಆ ಭಗವಂತನಿಗೆ ನಾವು ಹೇಗೆ ಕೃತಜ್ಞತೆ ಸಲ್ಲಿಸುವುದು ಅಂದರೆ ಭಗವನ್ನಿಷ್ಠತೆಯಿಂದ ಭೂಯಿಷ್ಠಾಂತೆ ನಮ ಭಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಭಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಭಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.